ಆಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಈಗ ಆರಂಭದಲ್ಲಿ ಕಾರ್ಯಕ್ರಮವನ್ನ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವುದರ ಮೂಲಕ ಜನ್ಮದಿನೋತ್ಸವದ ಸಮಾರಂಭವನ್ನ ರಾಜರಿಗೆ ಋಷಿಯೋಪಾದಿಯಲ್ಲಿ ಕಂಡಂತ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿದ್ರು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ಅವರಿಗೆ ರಾಜರ್ಷಿ ಅನ್ನುವಂಥ ಪದವಿಯನ್ನು ಜಯಪಾಲಿಸಿದ್ರು ಅನ್ನುವಂಥ ಇತಿಹಾಸದ ದಾಖಲೆಗಳ ಪ್ರಕಾರ ಅಂತ ಅವರು ನಮ್ಮ ಆಧುನಿಕ ಮೈಸೂರಿನ ನಿರ್ಮಾತೃ ಅನ್ನುವಂಥ ಕರೆಸಿಕೊಳ್ಳುವಂಥ ಅನೇಕ ಸಾವಿರಾರು ವರ್ಷಗಳು ಕೂಡ ಕಳೆದರೂ ಕೂಡ ಅವರ ಸಾಧನೆಗಳನ್ನು ಅಳಿಸಲಾಗದ ಸಾಧನೆಯನ್ನು ಮಾಡಿದಂಥ ಧೀಮಂತ ರಾಜ ಅಂತ ಹೇಳಿದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತು 142 ವರ್ಷ ಆಗ್ತಾ ಇತ್ತು ಅವರ ಜನ್ಮದಿನ. ಅಂಥ ಜನ್ಮದಿನದ ಸವಿನೆನಪಿಗೋಸ್ಕರ ಇವತ್ತು ರಾಜ್ಯಾದ್ಯಂತ ಮತ್ತು ಬೇರೆ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತು 1915 ಮೇ 5ನೇ ತಾರೀಕು ಇವತ್ತು ಉದಯವಾಗಲಿಕ್ಕೆ ಒಂದು ಭಾಷೆಗೆ ತನ್ನದೇ ಆದಂಥ ಸಾಹಿತ್ಯವನ್ನು, ತನ್ನದೇ ಆದಂಥ ಒಂದು ಕಲೆಯನ್ನು ಮತ್ತು ಸಂಗೀತವನ್ನು, ನೃತ್ಯವನ್ನು, ಜಾನಪದವನ್ನು ಸಂರಕ್ಷಿಸುವಂಥ ಒಂದು ಸಂಸ್ಥೆ ಇರಬೇಕು ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನ್ನುವಂಥ ಹೆಸರಿನಲ್ಲಿ ಆ ಒಂದು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇವತ್ತು 111 ವರ್ಷಗಳ ಗತಿಸ್ತಾ ಬಂದಿದೆ. ಅಂಥ ಸಂಸ್ಥೆಯ ಸ್ಥಾಪಕರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾನಿಲ್ಲಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಸಾಂಕೇತಿಕವಾಗಿ ಒಂದು ಸಾಂದರ್ಭಿಕವಾಗಿ 4 ಮುನ್ಸೂಚನೆಯ ಮಾತುಗಳನ್ನು ಹೇಳ್ತಾ, ಯಾಕೆಂತ ಹೇಳಿದ್ರೆ ಇಂಥವರ ಧೀಮಂತ ವ್ಯಕ್ತಿತ್ವವನ್ನು ಮುಂದಿನ ಪೀಳಿಗೆಯವರು ನೋಡಲಿಕ್ಕೆ ಆಗೋದಿಲ್ಲ. ಇವತ್ತು ಮೈಸೂರಿನಲ್ಲಿ ಅವರ ಪ್ರತಿಯೊಂದು ಕಣಗಳು ಕೂಡ ಅವರ ಹೆಸರುಗಳನ್ನು ಹೇಳುವಂಥ ಕೆಲಸವನ್ನು ಮೈಸೂರಿನಲ್ಲಿ ಕಾಣ್ತೇವೆ. ಬೇರೆ ದೇಶದ ಮತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ಕಾಣ್ತೇವೆ. ಅಂಥ ವ್ಯಕ್ತಿತ್ವ ಇರುವಂಥ ಈ ಭಾಗದಲ್ಲಿ ಕೂಡ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪುತ್ಥಳಿಯನ್ನು ನಾವು ಸ್ಥಾಪಿಸ್ತೇ ಹೋದರೆ ಅವರಿಗೆ ಏನೋ ಒಂದು ರೀತಿ ಲೋಪ ಆಗುತ್ತೆ ಅನ್ನುವಂಥ ಅವರು ನಮ್ಮ ಗೌರವ ಕಾರ್ಯದರ್ಶಿಗಳು ಅವರು ಹೇಳಿದರು. ಈಗ ಎಲ್ಲರೂ ಗುಜರಾತಲ್ಲಿ ಈಗಾಗಲೇ ಪುತ್ಥಳಿ ಎಲ್ಲ ಸುಮಾರು ಲಕ್ಷಾಂತರ ಓದಿಗೆ ಅಂತ ಹೇಳಿ ತಪ್ಪಾಗಬೇಕಿಲ್ಲ. ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರ್ಯಾರು ಇಲ್ವಲ್ಲೋ. ಹಿಂದೆ 200 ದಂಡು, ಮುಂದೆ 300 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು. ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರ್ಯಾರು ಇಲ್ವಲ್ಲೋ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರ್ಯಾರು ಇಲ್ವಲ್ಲೋ. ನವ ಮೈಸೂರಿನ ನಿರ್ಮಾಪಕ, ಆಧುನಿಕ ಮೈಸೂರಿನ ಶಿಲ್ಪಿ, ಸಮಾನತೆಯ ಹರಿಕಾರ, ಶಿಕ್ಷಣ ಪ್ರೇಮಿ, ಕೈಗಾರಿಕಾ ಸ್ಥಾಪನೆ ಮಾಡಿ
ಮಾಡಿರ್ತಕ್ಕಂಥ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದಂಥವ್ರು, ಹಲವು ಆಶಯಗಳನ್ನ ಹೊತ್ತು ರಾಜರಾಗಿ ಬಂದಂತಹ ನಾಲ್ವಡಿಯವರು ಈ ನಾಡನ್ನು ಕಟ್ಟಿದಂಥವ್ರು. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂತ ಅವ್ರು ಕೆಲಸ ಮಾಡಿದ್ರು. ಒಂದು ಸಾಧನೆಯ ಒಂದೊಂದೇ ಹಿಟ್ಟಿಗೆಗಳನ್ನು ಇಡ್ತಾ ಕನ್ನಡ ನಾಡನ್ನು ಕಟ್ತಾ ಹೋದ್ರು. ಮೊದಲನೇದಾಗಿ ಅವರ ಆಡಳಿತದ ಸಾಧನೆಗಳನ್ನ ಸುಧಾರಣೆಗಳನ್ನ ನೋಡ್ತಾ ಹೋದ್ರೆ ಆಗ ಈ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡ್ತಾರೆ. ಮೊದಲೆಲ್ಲ ರಾಜ್ಯದಲ್ಲೇ ಎಲ್ಲ ಅಧಿಕಾರವನ್ನು ಕೇಂದ್ರೀಕೃತವಾಗಿರ್ತಿತ್ತು. ಇವರು ಸ್ಥಳೀಯ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ. ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನ ಹಂಚ್ತಾರೆ, ತಾಲೂಕು ಪಂಚಾಯತಿಗೆ ಹಂಚ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಹಂಚ್ತಾರೆ. ಹೀಗೆ ಅಧಿಕಾರ ವಿಕೇಂದ್ರೀಕರಣ ಮಾಡ್ತಾ ಇಡೀ ನಾಡನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ. ಗ್ರಾಮ ಸಭೆಗಳನ್ನ ಆರಂಭ ಮಾಡ್ತಾರೆ, ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಪ್ರತಿಯೊಂದು ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತೆ ಅವರು ನೋಡ್ಕೊಳ್ತಾರೆ. ಜೊತೆಗೆ ಅವರು ತಂದಂತಹ ಏನು ಪ್ರಜಾಪ್ರತಿನಿಧಿ ಸಭೆ ಇತ್ತು, ಇಲ್ಲಿ ರಾಜನ ಉಪ ಆಡಳಿತ ನಡೆಸ್ತಾ ಇರಲಿಲ್ಲ. ಪ್ರಜೆಗಳು ಸಹ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬಂದು ಅವರು ಸಹ ಆಡಳಿತದಲ್ಲಿ ಭಾಗವಹಿಸ್ತಿದ್ರು. ಆ ಪ್ರಜಾಪ್ರತಿನಿಧಿ ಸಭೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ. ಹೆಚ್ಚು ಜನ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಅಂತಂದ್ರೆ ಇಂದಿನ ವಿಧಾನಸಭೆಗೆ ಸಮ. ಜೊತೆಗೆ ಇನ್ನೊಂದು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ, ಅದು ಇಂದಿನ ವಿಧಾನ ಪರಿಷತ್ತಿಗೆ ಸಮ. ಈ ಎರಡೂ ಸಭೆಗಳಲ್ಲಿ ಹೆಚ್ಚು ಜನರು ಭಾಗವಹಿಸುವಂತೆ ಮಾಡಿ ಎಲ್ಲ ಅಭಿವೃದ್ಧಿಯನ್ನ ಮಾಡ್ತಾ ಹೋಗ್ತಾರೆ. ಮಲೆನಾಡು ಅಭಿವೃದ್ಧಿ ಮಾಡ್ತಾರೆ. ಮಲೆನಾಡು ಅಭಿವೃದ್ಧಿ ಮಾಡೋದಕ್ಕಿಂತಲೇ ಒಂದು ಪ್ರತ್ಯೇಕವಾದ ಯೋಜನೆಯನ್ನ ಅವರು ಜಾರಿಗೆ ತರ್ತಾರೆ. ಹೀಗೆ ಆಡಳಿತಾತ್ಮಕವಾಗಿ ಬಹುದೊಡ್ಡ ಸುಧಾರಣೆಗಳನ್ನು ಅವರು ತಂದು ಪ್ರಜೆಗಳು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ. ತದನಂತರ ಅವರು ಕೈಗೊಂಡಿದ್ದು ಕೈಗಾರಿಕಾ ಸುಧಾರಣೆಗಳು, ಕೊಡುಗೆಗಳು. ಒಂದು ದೇಶ, ಒಂದು ನಾಡು, ಒಂದು ರಾಜ್ಯ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಲಿಷ್ಠವಾಗಬೇಕು. ನಾವು ಆರ್ಥಿಕವಾಗಿ ಬಲಿಷ್ಠ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗ್ಬೇಕು. ಇದುವರೆಗೂ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಭಾರತದಲ್ಲಿ ಒಂದೇ ಒಂದು ಕಾರ್ಖಾನೆಯನ್ನು ಅವರು ಸ್ಥಾಪನೆ ಮಾಡಲಿಲ್ಲ. ಅವರು ಇಲ್ಲಿಂದ ಕಚ್ಚಾ ವಸ್ತುಗಳನ್ನ ಇಂಗ್ಲೆಂಡಿಗೆ ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಅವುಗಳನ್ನ ಸಿದ್ಧ ವಸ್ತುಗಳನ್ನ ಮಾಡ್ಕೊಂಡು ಬಂದು ಇಲ್ಲಿ ದುಬಾರಿ ಬೆಲೆಗೆ ಮಾರಿ ಹಣವನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕು, ಇಲ್ಲ ಅಂದ್ರೆ ನಾಶವಾಗಿ ಹೋಗ್ತೀವಿ ಅನ್ನುವಂಥ ವಿಶ್ವೇಶ್ವರಯ್ಯನವರ ಒಂದು ಪರಿಕಲ್ಪನೆಯನ್ನ ಅವರು ಪರಿಗಣಿಸಿಬಿಟ್ಟು ನಾಡಿನಾದ್ಯಂತ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಬ್ರಿಟಿಷರ ಕಾಲದಲ್ಲಿ ಮುಚ್ಚಿ ಹೋಗಿದ್ದಂತ ಗುಡಿ ಕೈಗಾರಿಕೆಗಳು, ಸಣ್ಣ ಏನು ಕುಂಬಾರಿಕೆ, ಚಾಪೆ ಮಾಡೋದು ಅಥವಾ ಪುಟ್ಟಿ ಎಣೆಯುವಂಥದ್ದು, ನೇಕಾರಿಕೆ, ಈ ತರದ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಮತ್ತೆ ಜೊತೆಗೆ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ.